ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಇವತ್ತು ಲಾಗ್ನ ಚಿಕನ್ ಅಂಗಡಿಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಸಂಡೇ. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಚಿಕನ್ ಪಾರ್ಟಿನ ಮಾಡ್ಬೇಕಂತಂದು ಚಿಕನ್ ಅಂಗಡಿಗೆ ಬಂದಿದ್ವಿ. ಇಂಥ ಕೆಟ್ಟ ಬಿಸಿಲಾಗೆ ಚಿಕನ್ ಬೇಕಂತ ನೀವು ಕೇಳ್ಬೋದು, ಆದ್ರೆ ಏನ್ ಮಾಡ್ತೀರಾ, ಬಾಯ್ ಚಪ್ಲ ಕೇಳ್ಬೇಕಲ್ವಾ. ಸೊ ಹಾಗಾಗಿ ಮನೇಲಿದ್ದು ಬೋರ್ ಆಗ್ತಿತ್ತು ಅಂತ ನಮ್ಮ ಫ್ರೆಂಡ್ಸ್ ಪಾರ್ಟಿ ಮಾಡೋಣ ಅಂತ ಬಾ ಅಂತ ಕರ್ಕೊಂಡ್ ಬಂದಿದ್ದಾರೆ. ಸೊ ಈ ವಿಡಿಯೋ ಫುಲ್ ಫನ್ನಿ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಆಕ್ಚುಲಿ ಫ್ರೆಂಡ್ಸ್ ಸೇರಿದ್ಮೇಲೆ ಫುಲ್ ಫನ್ ಆಗೇ ಇರುತ್ತೆ ತಾನೆ. ಆಕ್ಚುಲಿ ನಮ್ಮ ಹೊಟ್ಟೆ ತುಂಬ್ಸಕ್ಕೋಸ್ಕರ ತನ್ನ ಪ್ರಾಣನೇ ಕೊಟ್ಟಂತ ಕೋಳಿ ಇದೆ ನೋಡಿ. ಆಕ್ಚುಲಿ ಫ್ರೆಂಡ್ಸ್ ನಮ್ ಗಾಡಿಲಿ ನೀರು, ಅವ್ರ ಗಾಡಿಲಿ ಏನೇನದವ ಐಟಮ್. ಒಂದ್ ಗಾಡಿಲಿ ಚಿಕನ್ ಪಾತ್ರೆ, ಒಂದ್ ಗಾಡಿಲಿ ರೈಸ್, ಆಲ್ರೆಡಿ ರೈಸ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದೀವಿ. ಆಕ್ಚುಲಿ ಪ್ಲೇಸ್ಗಾಗಿ ಹುಡುಕಾಟ, ಹಾಗೆ ಹಂಸ ಇದೆ, ಎಗರಿದ್ರೆ ಜಂಪಿಂಗ್ ಜಪಾಂಗ್. ಇದೇ ಪ್ಲೇಸ್ ಅಲ್ಲಿ ಒಂದು ಲೋಕಲ್ ಹೋಟೆಲ್. A few moments later. ರೆಡಿ ಆಯ್ತು ಗಾಯ್ಸ್. ಇದೆ ನೋಡಿ ಒಂದ್ ಸಕ್ಕತ್ತಾಗಿರೋ ಫ್ಯಾಂಟಾಸ್ಟಿಕ್ ಇರೋ ಒಲೆ. ಲೋಕಲ್ ಬಾಯ್ಸ್ ಪಾರ್ಟಿಗೆ ಎಲ್ಲರಿಗೂ ವೆಲ್ಕಮ್. ಇನ್ನೇನು ಒಲೆ ಆಕ್ಚುಲಿ ನಮ್ದು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ ನಮ್ ಕಡೆ ಎಲ್ಲ. ಯಾಕಂತಂದ್ರೆ ಈ ಒಲೆ ಹಚ್ಚಕ್ ಈಗ ಪೆಟ್ರೋಲ್ ಇಳಿಸ್ತಾರೆ ನೋಡಿ. ಆಕ್ಚುಲಿ ನೋಡಲ್ಲಿ ಪೆಟ್ರೋಲೇ ತಂದ್ಬಿಟ್ಟ ಒಲೆ ಹಚ್ಚಕ್ಕೆ. ಎಲ್ಲಿ ಒಂದ್ಸರಿ ಪೆಟ್ರೋಲ್ ತೋರ್ಸೋದ್ನ ಲಾಟ್ರಿ. ಆಕ್ಚುಲಿ ಪೆಟ್ರೋಲ್ ಸುರ್ದು ಒಲೆ ಹಚ್ತಾವ ನೋಡ್ರಿ. ಬಾಟ್ಲಿ ಕೆರಿತಿಯಪ್ಪ ನೀನು. ಅಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ. ಎಣ್ಣೆ ಪಾಕೆಟ್ ಎಲ್ಲ ಹಾಕಿ ಬೆಂಕಿ. ಚಿಕನ್ ತೊಳಿತಾ ತೊಳಿತಾ ಫ್ರೆಂಡಿಗೆ ಒಬ್ಬ ಫೋನ್ ಮಾಡಿ ರೂಟ್ ಹೇಳ್ತಿದ್ದಾನೆ. ಹಂಗೆ ಅಡಿಗೆ ಮಾಡೋ ಸ್ವಲ್ಪ ಹೇಳ್ಕೊಡಪ್ಪ ನಮ್ಮ ವೀಕ್ಷಕರಿಗೆ. ಮಚ್ಚ ನಮ್ ಫ್ರೆಂಡ್ಸಿಗೆ ಸ್ವಲ್ಪ ಚಿಕನ್ ಸಾರ್ ಅಡಿಗೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡು. ಈಗ ಒಳ್ಳೆಣ್ಣೆದು ಒಳ್ಳೆಣ್ಣೆದು ಆಕ್ಚುಲಿ ಕುಕಿಂಗ್ ಬಟರ್ನ ಇವರೇ ನೋಡಿ. ಒಂದ್ಸರಿ ಹಾಯ್ ಹಲೋ, ಏನಾದ್ರು ಚಿಕನ್ ಸಾರ್ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಪಾರ್ಟಿ ಇದ್ರೆ ನನ್ನೇ ವಿಸಿಟ್ ಮಾಡ್ರಿ. ಎಲ್ಲಾ ತರ ಅಡಿಗೆನೂ ಮಾಡಕ್ ಬರಲ್ಲ. ಚಿಕನ್ ಮಟನ್ ಇದ್ರೆ ಹೇಳಿ ಬರ್ತಾರ. ಹಂಗೆ ಚಿತ್ರಾನ್ನ ಇದ್ರೆ ಹೇಳಿ, ಇನ್ನು ಸಾಕಾದಾಗ ಮಾಡ್ತಾರೆ. ಇದಾಗಿ ಒಳ್ಳೆಣ್ಣೆ ಹಾಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ. ಈಗ ಒಂದ್ 5 ನಿಮಿಷ ವೇಟ್ ಮಾಡ್ಬೇಕು, ಎಣ್ಣೆ ಕಾಯೋ ತನಕ ವೇಟ್ ಮಾಡಕ. ಎಣ್ಣೆ ಕಾಯಿ ತನಕ 5 ನಿಮಿಷ 5 ಮಿನಿಟ್ಸ್ ವೇಟ್. ಇನ್ನ ಗಾಡಿಯಲ್ಲಿ ಬಟ್ಟೆ ಸ್ಪಷ್ಟವಾದ ಕ್ಯಾಮ್ರಾ ಆನ್ ಆಗ್ತಿದ್ದಂಗ್ಲ ಸ್ಪಷ್ಟವಾದ ಕನ್ನಡ ಬರ್ತಾವ ನಮ್ಮ ಬಾಯಿಗೆ. ಅಣ್ಣ ಒಂದು ಪೀಸ್ ಬಿದ್ರೆ ಆಮೇಲೆ ನೋಡು ಬಲಿಗಳು ಆಗ್ತಾವ. ಒಂದ್ಸಲ ಆ ಕಡೆ ವೇಟಿ ಸೌಂಡ್ ಬರ್ಬೇಕು ಈಗ. ಆಮೇಲೆ ನೆಕ್ಸ್ಟ್ ಚಿಕನ್ ಹಾಕ್ಬೇಕು. ಹೀಗೆ ಕಾದಿರುವಂತ ಎಣ್ಣೆಗೆ ಇಲ್ಲ ನಮ್ಮನ್ನ ಹಂಗೆ ಕಾದಿರುವಂತ ಎಣ್ಣೆಗೆ ಚಿಕನ್ ಹಾಕ್ಬೇಕು. ನೆಕ್ಸ್ಟ್ ಆಯ್ತಾ ಹಾಕ್ಬಿಟ್ಟು ಒಂದ್ 10 ನಿಮಿಷ ವೇಟ್ ಮಾಡ್ಬೇಕು. ನಮ್ ರಾಕಿ ಸ್ವಾಮಿಗಳು ಬಂದ್ರ. ಇವರು ರಾಕಿ ಸ್ವಾಮಿಗಳು ಅಂತ ಒಂದು ಮಠ ಕಟ್ತಾ ಇದಾರೆ ಇವರು ಅವರು. ಸೊ ಯಾಕೆ ಮಠ ಕಟ್ತಾ ಇದಾರೆ ಅಂದ್ರೆ ನಮ್ಮ ಮಠಕ್ಕೆ ಯಾರು ಕನ್ಯಾಗಳು ಇದ್ರೆ ಕರ್ಕೊಂಡ್ಬರ್ರಿ. ಕನ್ಯೆಗಳು ಮಾತ್ರ ಕಳಿಸ್ಬೇಡ್ರಿ, ಯಾಕಂದ್ರೆ ಹೆಣ್ ಸಿಗ್ತೀನಿ ಅದು ಮಠ ಕಟ್ತಾವ್ರಿ. ಇಲ್ಲಿ ನೀರು ಅಡಿಗೆ ವಿಚಾರಕ್ಕೆ ಬರೋದಾದ್ರೆ ನೆಕ್ಸ್ಟ್ ಏನ್ ಹಾಕ್ಬೇಕಾ? ಉಪ್ಪು. ನೆಕ್ಸ್ಟ್ ಉಪ್ಪು. ಮೇಲೆ ಒಂದ್ ಪ್ಯಾಕೆಟ್ ಸೀದಾ ಹಾಕ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಅಡಿಗೆ ಬಟ್ಟೆ ತೋರ್ಸಲ್ಲ. ಅಡಿಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕೈ ತೊಳ್ಕ. ಸ್ವಾಮಿಗಳೇ ನಮಸ್ಕಾರ ಹೇಳ್ರಿ. ಯಾರ ಹೆಣ್ ಕೊಡೋರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ನಿನ್ ನಂಬರ್ ಹೇಳೋನ್ಸರಿ ಹಂಗೆ ಫೋನ್ ನಂಬರ್. ಆಯ್ತು, ಈಗ ಆಲ್ರೆಡಿ ಅದು ಬೇಕಿತ್ತು. ಈಗ ಅದಾದ್ಮೇಲೆ ಶುಂಠಿ ಪೇಸ್ಟ್ ಹಾಕ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ನಿಮ್ಗೆ ಯಾರಿಗೂ ಚಿಕನ್ ಸಾರ್ ಮಾಡಕ್ ಬರಲ್ಲ ಅಂತ ನಮ್ಗೆ ಗೊತ್ತು, ಯಾಕಂದ್ರೆ ನಮ್ಮ ಮಚ್ಚನಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ ಯಾರಿಗೂ. ಸ್ವಾಮಿಗಳ ಸ್ವಲ್ಪ ಮಕ್ಕ ತೋರ್ಸ್ರಿ ಕಡಿಕೆ. ನಸ್ಗುನ್ನಿ ಕಾಯ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದ್ ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಇವರು
ಶ್ರೀ 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 ರಾಖಿ ಸ್ವಾಮಿಗಳು ಅಂತ ಸುತ್ಯ ಸ್ವಾಮಿಗಳು. ಆಮೇಲೆ ಹಿಂಗ್ ಹಿಡ್ಕೊಂಡು ಗೋರಿ ಆಡ್ಬೇಕು. ಏನ್ ಮಾಡಕ್ಕ ಆಕ್ಚುಲಿ ಏನಾರ ಕೆಲಸ ಮಾಡ್ಲಿ ಇವ್ರ ಸಪೋರ್ಟ್ ಇಲ್ದಾರೆ ಅವ್ರ ಕೆಲಸ ಮಾಡಲ್ಲ. ಕಡಿಮೆ ತೆಗಿಲಿ ಹಿಂದಕ್ಕೆ ಹೇಳ್ತೀವಿ. ಏನೋ ಮಗ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಇವ್ರು ಆಕ್ಚುಲಿ ಬೆಂಕಿ ಇಡೋರು, ಇವ್ರು ಆಕ್ಚುಲಿ ಪಾತ್ರೆ ಹಿಡ್ಕೊಳ್ಳೋರು, ಅವ್ರು ಗುರಿ ಆಡೋರು. ಹಂಗೆ ಭಟ್ರು ಹಾಗೆ ಇನ್ನೊಂದ್ ಮಾತು, ಪಾರ್ಟಿ ಕಾರಣ ಅದ ಅಂತ ಇವ್ರೆ. ಇವ್ರೆ ನಮ್ಮ ಫ್ಯಾಕ್ಟ್ರಿಲಿ ಫಸ್ಟ್ನೇ ಪೇಮೆಂಟ್ ಆಗೈತಿ, ಸ್ಯಾಲ್ರಿ ಆಗಿದೆ ಅಂತಂದು ಎಲ್ಲರಿಗೂ ಫುಲ್ ಖುಷಿಯಿಂದ ಪಾರ್ಟಿ ಕೊಡಿಸಿರೋದು ಇವ್ರದೇ. ಹಾಯ್ ಹೇಳ್ಬಿಡಂಗೆ ಪ್ರವೀಣ್ ಸರ್ ಅಂತಂದು ಬೆಂಕಿ ಇಡು ನೀನು. ಅವ್ನು ಬೇಗ ಇರ್ತಾನಂತಪ್ಪ. ಇಡುವಾಗ ಜೀವನಾಗ ನೆಕ್ಸ್ಟ್ 9739. ಹಾ ಬ್ರೋ, ಏನ್ ಬೇಕು? ನೀರ್ ಹಾಕ್ಬೇಕು. ನೀರ್ ಹಾಕ್ಬೇಕಂತೆ. ನೀರ್ ಹಾಕಿರಿ ಮತ್ತೆ ಎಣ್ಣೆ. ಈ ವಿಡಿಯೋನ ಯಾವಾಗ್ಲೂ ಸೇವ್ ಮಾಡಿ ಇಟ್ಕೊಳ್ರಿ, ಯಾಕಂದ್ರೆ ಮಿಸ್ ಆಗ್ಬಹುದು. ಯಾಕಂದ್ರೆ ಇಂಥ ವಿಡಿಯೋ ಇನ್ನೊಂದ್ಸರಿ ಸಿಗಕ್ಕೆ ಸಾಂಬಾರು ಬೇಕಾದಷ್ಟು ನೀರ್ ಹಾಕ್ಯಬೇಕು. ಸಾಂಬಾರ್ ಬೇಕಾದಷ್ಟು ಮಸಾಲೆ ರುಬ್ಬಿದಂತ ಮಸಾಲೆ. ಸ್ವಲ್ಪ ಮಸಾಲೆ ತೋರ್ಸು ಬ್ರೋ. ಮನೆಯಿಂದನೇ ತಯಾರು ಮಾಡಿದಂತ ಆಮೇಲಕ್ಕೆ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಶುಂಠಿ ಎಲ್ಲದ ಹಾಕೈತೆ. ಎಲ್ಲದ ಈಗ ಅದನ್ನ ಕಲ್ಸ್ಬೇಕು. ಆಕ್ಚುಲಿ ಭಟ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಲ್ಲ, so ಹಾಗಾಗಿ ಅವಾಗ ಗಡಿ ಬಿಡಿ ಆಗ್ತಿರುತ್ತೆ. ತೆಂಗಿನಕಾಯಿನ ಹಾಕಿಯಾ? ಅದೊಂದು ಹೇಳಿರಲ್ಲ, ಎಲ್ಲದ ಹೇಳಿದ್ರೆ ಅವರೇ ಮಾಡ್ಕೊಂಡು ಉಂಟಾರೆ. ಹೀಗೆ ಕರಿಯಲ್ಲ. ಆಮೇಲೆ ಗುರಾಡ್ಬೇಕು. ಗುರಾಡ್ಬೇಕು ಹಿಂಗೆ. ತನಕ ಭಟ್ರೆ ನೈಸ್ ಹೊಡಿತಾರೆ, ಏನೇನ್ ಬೇಕು ಎಲ್ಲ ತರಿಸ್ಕೊಡ್ತಾರೆ. ಆಮೇಲೆ ಎಲ್ಲ ಆದ್ಮೇಲೆ ಕೈ ಎತ್ತೋತಾರೆ. ಇಲ್ಲ ಹಂಗೇನಿಲ್ಲ, ತುಂಬಾ ಒಳ್ಳೆಯವರು. ಅವರೇ ಪಾತ್ರೆ ತೊಳ್ದೋತಾರೆ ಅಡಿಗೆ ಆದ್ಮೇಲೆ. ಈ ನಮ್ಮರು ಆಮೇಲೆ ಹೋಗ್ರಾ ಮಿಡ್ರಿಗೆ ಹುಟ್ಟಾರ. ಈ ನಮ್ಮರು ಆಮೇಲೆ ಹೋಗ್ರಾ ಮಿಡ್ರಿಗೆ ಹುಟ್ಟಾರ. ನೆಕ್ಸ್ಟ್ ಚಿಕನ್ ಮಸಾಲ ಯಾವ್ದಿದು ತೋರ್ಸ್ಬಿಡಿ ಹಂಗ. ಚಿಕನ್ ಮಸಾಲ ಇನ್ನೂ ಟೇಸ್ಟ್ ಬೇಕಾದ್ರೆ ಒಂದು ಮಟನ್ ಮಸಾಲ ಪ್ಯಾಕೆಟ್ ಹಾಕ್ರಿ, ಹಂಗಾದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಖಾರದ ಪುಡಿ ಹಿಂಗ್ ತೋರ್ಸು. ಇದು ಒಳ್ಳೆ ಚೆನ್ನಾಗಿ ಬರುತ್ತೆ. ಇದು ನೀವು ಇದನ್ನೇ ಉಪಯೋಗಿಸ್ರಿ. ನೀವು ಇದನ್ನೇ ಉಪಯೋಗಿಸ್ರಿ, ಹಾಕಿರ್ತೀವಿ ಆಮೇಲೆ ಬಂತ ಅಂದೋಗ್ರಿ. ಇದೇನು ಕೊಲಾಬ್ರೇಷನ್ ಅಲ್ಲ. ಹಾಕೋ, ಖಾರ ಇರ್ಲಿ. ಏಯ್ ಮತ್ ಮುಕ್ಕಳಾಗೆಲ್ಲ ಖಾರ ಬಿದ್ದಂಗ ಬೀತ್. ತೋರ್ಸ್ರಿ. ಗರಂ ಮಸಾಲ ಇದನ್ನ ಜಾಸ್ತಿ ಹಾಕ್ಬಾರ್ದು, ಚೇಂಜ್ ಆಗತ್ತೆ. ತಿರುಗಿಸ್ಬೇಕು. ಸ್ವಲ್ಪ ಕೈಯಾಗ ಇಟ್ಕೊಳ್ರಿ ಬಟ್ಟೆನ. ಇಷ್ಟೇ ಮಸಾಲೆ ಐಟಮ್. ಇನ್ನ ಏನಾರ ಆಯ್ತಾ? ಈಗ ನೆಕ್ಸ್ಟ್ 10 ನಿಮಿಷ ನಿಮ್ಗೆ ಏನಾರು ಇನ್ನೂ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ಪೇಜ್ ಫಾಲೋ ನೆಕ್ಸ್ಟ್ ಪೇಜ್ ಫಾಲೋ ಮಾಡಕ್ಕೆ. ನೆಕ್ಸ್ಟ್ ಪೇಜ್ ಎಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಾಲೋ ದಿಸ್ ಪೇಜ್ ಅಂತ ಸೊ ಗಾಯ್ಸ್, ಇಲ್ಲಿ ಒಂದು ಹಂತಕ್ಕೆ ಬಂದಿದೆ. ಇನ್ನೊಬ್ಬ ನ್ಯೂ ಮೆಂಬರ್ ಜಾಯ್ನ್ ಆದ್ರು, ನಮ್ಮಣ್ಣ ಸಂತು ಬೈ ಅಂತಂದು. ಈಗ ಪಾಠ ತಂದ ಅಧ್ಯಕ್ಷರು ಹಾಸ್ಕೊಂಡ್ ಆರಾಮಾಗಿ ಕುತ್ಕೊಳ್ಳಿ. ನಮ್ಮ ಹುಡುಗರು ಅಣ್ಣವ್ರು ದೊಡ್ಡ ಮನಸ್ಸಿಂದ ಮನೆಯಿಂದ ಪಾಠ ತಗೊಂಡಿದ್ದಾರೆ. ಅವರೇ ನಮ್ ಸಂತಾನವರು. ಮಮ್ಮ ಐಸ್ ಕ್ಯೂಬ್ ತಂದ. ಮಮ್ಮ ನೋಡ ಸ್ಟೈಲ್ ಆಗಿ ಏನೇ ಮಾಡಿದ್ರು ಸ್ಟೈಲ್ ನಮ್ಮ ಅಣ್ಣ. ಅಲ್ಲ ಬಿಟ್ರೆ ಇನ್ನು ಎಷ್ಟು ನಿಮಿಷ ಕುದಿಬೇಕಿದ್ನು? ಒಂದು ಕಾಲ್ ಗಂಟೆ. ನಮ್ 4 ಗಂಟೆ ಕುದಿಬೇಕಂತ. ಅಲ್ಲಿವರೆಗೂ ನೀವು ಕಣ್ಣು ಎಲ್ಲ ಪೀಲಿರ ಪಿಚಾಚಿಕೊಂಡು ಈ ಕಡೆ ಕುತ್ಕೊಂಡು ಕಣ್ಣೆ ಹೆಸರು ಬಿಡ್ತಾರ. ಕಣ್ಣು ಎಲ್ಲ ಹಾಳಾಗೋದು. ಯಾವ ಇವೆಲ್ಲ ಬಿಡೋದಿಲ್ಲ. ದೃಷ್ಟಿ ತೆಗೆದ ಈಗ ಯಾರಿಗೂ ಹೊಟ್ಟೆ ಒತ್ತಲ್ಲ. ಆಕ್ಚುಲಿ ಎಷ್ಟು ನಿಮಿಷ ಆಯ್ತು? 10 ನಿಮಿಷ ಆಯ್ತು. ಇನ್ನೊಂದು 5 ನಿಮಿಷ ಬೇಯ್ಬೇಕು. A few moments later. ಫ್ರೆಂಡ್ಸ್, ಅಡಿಗೆ ರೆಡಿ ಆಯ್ತು. ಎಲ್ಲ ತಟ್ಟೆಲ್ಲ ಆಲ್ರೆಡಿ ಬ್ಯಾಟಿಂಗ್ ನಡೀತಾ ಇದೆ. ಸೊ ಹಂಗೆ ಪಾತ್ರೆ ಓಪನ್ ಮಾಡು ಮುನ್ನ. ಸೊ ಸಾಂಬಾರು ರೆಡಿ ಆಗಿದೆ. ಈಗ ಭರ್ಜರಿ ಬ್ಯಾಟಿಂಗು ನಡೀತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಸಾಂಬಾರು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. 1 ನಿಮಿಷ ವೇಟ್ ಮಾಡಿ. ನಾನು ನಿಮ್ಮೆ ತಿನ್ನಲ್ಲ. ಈರುಳ್ಳಿ ಕೊಡ ಉಳ್ಳಾಗಡ್ಡಿ ಅದ್ಭುತ. ಸಾಂಬಾರ್ ಮಾತ್ರ ಸಖತ್ತಾಗಿದೆ. ಅಡಿಗೆ ಸಖತ್ತಾಗೈತಿ. ಅಡಿಗೆ ಮಸ್ತ ಮಾಡಿಯಾ. ಥ್ಯಾಂಕ್ ಯು ಸೊ ಮಚ್. ಇವ್ರ ನೋಡ್ರಿ ಭಟ್ರು. ಹಲೋ. ಏನಾರ ಜೊತೆಗೆ ಚಿಕನ್ ಮಾಡಿದ್ಮೇಲೆ ಊಟಕ್ಕೆ ನಿಂಬೆಹಣ್ಣು ಬಳಸಿ.
ಇನ್ನೂ ಟೇಸ್ಟಿ ಆಗಿರುತ್ತೆ. ಯಾಕಂದ್ರೆ ಚಿಕನ್ ಸ್ವಲ್ಪ ಗ್ಯಾಸ್ಟ್ರಿಕ್, ಅದಕ್ಕೋಸ್ಕರ ನಿಂಬೆಹಣ್ಣು ಬಳಸಿ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ. ನೋಡಿದ್ರ ನಮ್ಮ ಫ್ರೆಂಡ್ ಭಟ್ರು ಅವರ ಸಲಹೆ ಮೂಲಕ ನೀವು ನಿಮ್ಮ ಮನೇಲಿ ಚಿಕನ್ ಇದೇ ಥರನೇ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಸೊ ನಾವೀಗ ಭರ್ಜರಿ ಬ್ಯಾಟಿಂಗ್ನ ಮಾಡ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೈಪ್ನ ಮಾಡಿ, ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಸಬ್ಸ್ಕ್ರೈಬ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ನಾವು ಬ್ಯಾಟಿಂಗ್ ಮಾಡ್ತೀವಿ, ನೀವು ರೆಸ್ಟ್ ತಗೊಳ್ಳಿ. ಬಾಯ್ ಬಾಯ್.